ಮಾರ್ಗಸೂಚಿಗಳನ್ನು ಹೇಳ್ತದೆ, ಮಾನದಂಡಗಳನ್ನು ಹೇಳ್ತದೆ. ಆ ಮಾನದಂಡಗಳ ಒಳಗಡೆ ಇದ್ದೀವಿ. ಇವತ್ತಿನಿಂದಲ್ಲ, ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿ ಆದೆ. 94-95 ಅವತ್ತಿನಿಂದ ಇವತ್ತಿನವರೆಗೆ ನಾನು 17 ಬಜೆಟ್ ಮಂಡಿಸಿದ್ದೀನಿ. 17 ಬಜೆಟ್ಗಳಲ್ಲಿಯೂ ಕೂಡ ಸಾಧ್ಯವಾದ ಮಟ್ಟಿಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ರಾಜ್ಯಕ್ಕೆ ಹೊರೆಯಾಗ್ತಕ್ಕಂಥ, ಜನರಿಗೆ ಹೊರೆಯಾಗ್ತಕ್ಕಂಥ ಬಜೆಟ್ ಅನ್ನು ಮಂಡಿಸಿಲ್ಲ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಮಾಡಿದ್ದೀವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಿದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಬಂತು. ಅದಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃಗಳು, ಒಂದು ಮಾತನ್ನು ಹೇಳಿದ್ದಾರೆ. ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ, ಎಲ್ಲ ಸಮಾಜದ ಎಲ್ಲ ಜಾತಿ ಜನ, ಧರ್ಮದ ಜನ, ಎಲ್ಲ ಜಾತಿ ಜನ, ಎಲ್ಲ ಭಾಷೆಯ ಜನ, ಎಲ್ರಿಗೂ ಕೂಡ ಸಾಮಾಜಿಕ, ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃ, ಅವ್ರು ಹೇಳಿರ್ತಕ್ಕಂಥ ಮಾತುಗಳು. ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಲಗಿಸೋದಿಲ್ಲ, ಅಲ್ಲಿವರೆಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು ಬಂತು. ಈ 79 ವರ್ಷಗಳಾದರೂ ಕೂಡ ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅಸಮಾನತೆಯನ್ನು ಸಮಾಜದಲ್ಲಿ ನೋಡ್ತೀವಿ. ಎಲ್ಲಿವರೆಗೆ ಈ ಅಸಮಾನತೆಯನ್ನು ಹೋಗಲಾಡಿಸಲ್ಲ, ಅಲ್ಲಿವರೆಗೆ ಸಮಾನತೆ ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನನ್ನ ಸ್ವಂತ ಅಭಿಪ್ರಾಯವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಸವಣ್ಣವರು ಹೇಳಿದ್ರು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಸಮಾನತೆ ಸಮಾಜ ಬರಬೇಕು, ಆಮೇಲೆ ಕರ್ಮ ಸಿದ್ಧಾಂತ ಹೋಗ್ಬೇಕು ಅಂತ ಹೇಳಿದ್ರು. ಕರ್ಮ ಸಿದ್ಧಾಂತ ಹೋಗ್ಬೇಕು. ಈಗಲೂ ಕೂಡ ಅನೇಕ ಜನ, ಮಾನ್ಯ ಐ ಡೋಂಟ್ ಬಹಳ ಜನ ಸದಸ್ಯರುಗಳು, ನೀನು ಯಾಕಪ್ಪ ಹಿಂಗಾಗಿದ್ಯಾ, ನಿನಗೆ ಬಟ್ಟೆ ಇಲ್ಲ, ಆಸ್ತಿ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗೆ ಹುಟ್ಬಿಟ್ಟಿದ್ದೀನಿ ನಾನು ಅಂತ ಇದನ್ನ ಹಾಕ್ಬಿಟ್ಟಿದ್ದಾರೆ, ಪಟ್ಟಭದ್ರ ಇದ್ದಾರೆ. ಇದನ್ನೇ ನಂಬ್ಕೋಬೇಕು. ಇದನ್ನ ನಂಬ್ಕೊಂಡು ಹಿಂಗೆ ಇರಬೇಕು. ನನ್ನ ಕರ್ಮ ಅಪ್ಪ, ನನ್ನ ಹಣೆಯಲ್ಲಿ ಬರೆದು ಬಿಟ್ಟದಪ್ಪ, ನನ್ನ ಕರ್ಮ ನನ್ನ ಹಣೆಯಲ್ಲಿ ಬರೆದು ಬಿಟ್ಟದೆ. ಬಸವಣ್ಣ 850 ವರ್ಷಗಳ ಹಿಂದೆ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು. ಆದರೂ ಕೂಡ ಇನ್ನೂ ಜಾತೀಯತೆ ಇದೆ,
ವರ್ಗ ವ್ಯವಸ್ಥೆ ಇದೆ ಸಮಾಜದಲ್ಲಿ, ಬದಲಾವಣೆ ಆಗಿಲ್ಲ, ಸಮಾಜ ಬದಲಾವಣೆ ಆಗಿಲ್ಲ. ಇದನ್ನು ಇನ್ನೂ ಕಾಣ್ತಾ ಇದ್ದೀವಿ. 79 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, 79 ವರ್ಷ. ಇಷ್ಟಾದರೂ ಕೂಡ ನಾವು ಬದಲಾವಣೆಯನ್ನ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದಕ್ಕೆ ಬಸವಣ್ಣವರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಏನ್ರಿ ಯಾರು ಇದ್ದಲ್ಲ ಅಲ್ವಾ? ಅದು ಹೋಗಿದೆ ಜಾತಿ. ಇವನಾರವ 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 ಅಂತ ಅನ್ನೋದೇ ಇನ್ನು ಉಳಿದಿದೆ. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನೋದು ಇನ್ನೂ ಬಂದಿಲ್ಲ. ಅದರಿಂದ ಬಸವಣ್ಣ 850 ವರ್ಷಗಳಾಯಿತು. 850 ವರ್ಷಗಳಿಂದ ಹೇಳಿದಂಥದ್ದು ಇನ್ನೂ ಆಗಿಲ್ಲ. ಅದಕ್ಕೆ ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಓದುವಾಗ ನಮ್ಮ ಮನೆಯಲ್ಲಿ ನನಗೆ ನಮ್ಮಪ್ಪ ದನಕರುಗಳಿಗೆ ಮಧ್ಯಾಹ್ನದ ಹೊತ್ತು ನೀರು ಸೇದೋದು, ನೀರು ಕುಡಿಸೋದು ಮಾಡಿಬಿಟ್ಟಿಲ್ಲ. ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದ ನಮ್ಮಪ್ಪ. ನಾನು ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಏಕೆ ನಿಂತ ಇದೆಯಾ? ಈಗ ನೀರು ಕುಡಿಸ್ತಾ ಇದ್ರು ಅವಾಗ ನಿಮ್ಮಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇನ್ನೇನಾದ್ರು ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ತಂದೆ ಎರಡು ಒಂದೇ ಅಲ್ವಾ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ, ನಾನು ನಿಮ್ಮ ಪಕ್ಕದಲ್ಲಿರೋರು ಹೇಳೋದು. ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ, ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತ. ನೆನ್ನೆನೂ ಅವ್ರು TV9 ಇದರಲ್ಲಿ ಭೇಟಿ ಹೇಳ, ಐ ಕ್ಯಾನ್ ಸ್ಪೀಕ್ ಸಂಸ್ಕೃತ ಆಲ್ಸೋ ಅಂತ ಹೇಳಿದ್ದಾರೆ. ನೆನ್ನೆ ಬೆಳಗ್ಗೆ ಬರ್ತಾ ಇತ್ತು. ಅದರಿಂದ ಇವ್ರ ತಂದೆಯವರು ಆ ಕಾಲದಲ್ಲೇ ದೂರದೃಷ್ಟಿ. ಮುಂದೆ ಯಾರ್ಯಾರಿಗೆ ನೀರು ಕುಡಿಸ್ಬೇಕು ಅಂತೇಳಿ ದಿನ ನೀರು ಕುಡಿಸೋದನ್ನು ಅಭ್ಯಾಸ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹಿಂದೆ ಮುಂದೆ ಇದ್ದಾರೋ ಅವರೆಲ್ಲರಿಗೂ ನೀರು ಕುಡಿಸುವಂತ ಒಂದು ಇದಿದೆ. ಮತ್ತೆ ಅವರೇನೋ ಅಂಬೇಡ್ಕರ್ ಅವರು ಇದದ್ದು ಹೇಳಿದ್ರು, ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆನೂ ತಾವು ಹೇಳಿದ್ರಿ. ಕರ್ಮ ಸಿದ್ಧಾಂತ, ಕರ್ಮ ಈ ಥರದ್ದೆಲ್ಲ ಹೇಳಿದ್ರಿ. ಬಸವಣ್ಣವ್ರದ್ದು ಸಿದ್ಧಾಂತನೂ ಹೇಳಿದ್ರಿ. ಈಗ ನಾವು ತಿಳ್ಕೊಬೇಕು ಇವ್ರದ್ದು ಯಾವ ಸಿದ್ಧಾಂತ ಅಂತ ಹೇಳಿ. ಯಾಕೆಂದ್ರೆ ಕಳೆದ 8 ವರ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಬರ್ತಾವದಾರಲ್ಲ, ಇವ್ರದ್ದು ಯಾವುದೋ ಒಂದು ಸಿದ್ಧಾಂತ ಇರಬೇಕು. ಕರ್ಮ ಇಲ್ಲ ಅಂತ ಹೇಳಿದ್ರೆ ಪುಣ್ಯವನ್ನೇ ಮಾಡಿ ಬಂದಿದ್ದೀರಾ ಅಂತ ನೀವು ಹಂಗಾರೆ. ಇಲ್ಲಿರೋ ಎಲ್ಲ ಪಾಪ ಮಾಡಿ ಕಾಯ್ತಾ ಇದ್ದೀರಿ, ಎಲ್ಲ ವೇಟಿಂಗ್ ಲಿಸ್ಟ್, ವೇಟಿಂಗ್. ನಿಮ್ದು ಏನು ವೇಟಿಂಗ್ ಇಲ್ಲ. ಎಲ್ಲಿ ಬಂದ್ರು ಗೇಟ್ಗೂ ಟಕ 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 ಅಂತ ಓಪನ್ ಆಗ್ಬಿಡ್ತತೆ. ಅವಾಗೂ ಅಷ್ಟೇ, ಹಿಂದೆನೂ ಬಂದ್ರು, ಕಾಂಗ್ರೆಸ್ ಅಲ್ಲಿ ಗೇಟ್ ಓಪನ್ ಆಯಿತು, ಈಗ ಮತ್ತೆ ಗೇಟ್ ಓಪನ್ ಆಗಿದೆ. ಹೇಳ್ತಾರೆ ಇವರೆಲ್ಲ. ನಾನು ಮೊನ್ನೆನೇ ಹೇಳೋಣ ಅಂತಿದ್ದೆ, ಇವರು ಏನೋ ಸಿದ್ಧಾಂತ, ಕರ್ಮ ಸಿದ್ಧಾಂತ. ನಾನು ಬಡ್ಜೆಟ್ ನೋಡಿದೆ. ನಾನು ತಾವು 7 ಗಂಟೆ 8 ಗಂಟೆ ಕರೆದ, ಅವತ್ತು 10ವರೆಗೆ ಕರೆದಿದ್ದಾರೆ. ಎಷ್ಟು? 10-15 ಅಲ್ಲ, ಮುಹೂರ್ತ ನೋಡಿ, ಅಂದ್ರೆ ರಾವು ಕಾಲ ಬಿಟ್ಟು ಕರೆದಿದ್ದಾರೆ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಅಂತ ಸಿದ್ಧಾಂತಗಳಲ್ಲಿ. ರೇವಣ್ಣ ಇಲ್ಲಿದ್ದಾರೆ, ನಿಮ್ಮ ಕಡೆ ಇಲ್ಲ ರೇವಣ್ಣವರು. ರೇವಣ್ಣ ಇದ್ದಿದ್ರೆ ಇಲ್ಲ, ಅಲಯನ್ಸ್ ಮೊದಲು ನಿಮ್ಮ ಕಡೆ ಇದ್ರು, ಈಗ ನಮ್ಮ ಕಡೆ ಇದ್ದಾರೆ ಅವರು ಅಷ್ಟೇ. ಅದರಿಂದ ನಾನು ಮೊನ್ನೆನೂ ನೋಡಿದೆ, ಬಹಳಷ್ಟು ಜನ ನಮ್ದೇ ಇರ್ಬೋದು, ಕಾಮಾಖ್ಯದಲ್ಲಿ, ಗೌಹಾಟಿ ಕಾಮಾಖ್ಯದಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಪಾರ್ಟಿಯವರೆಲ್ಲ ನಾನು ಹೇಳ್ತಾರೆ, ನಾನು ಒಂದೇ ಬೆಳಗ್ಗೆ ನೋಡಿ, ನೀವು ಹೇಳ್ತೀರಾ ನಮ್ಮ BJP ಅವರು ಅಂದರೆ ಅದೇನೋ ವಾದ, ಅದು ವಾದ ಇದು ವಾದ ಅಂತ, ಮನುವಾದ ಅಂತ. ನಾನು ಬೆಳಗ್ಗೆ ಒಂದೇ ಒಂದು ನಿಮಿಷ ಅಷ್ಟೇ ದೇವ್ರ ಮುಂದೆ ನಿಂತ್ಕೊಳೋದು. ನೆನ್ಸ್ಕೊಂಡ ತಕ್ಷಣ ಬಂದ್ಬಿಟ್ರು ನೆನದವರ ಮನೆ. ಕಾಮಾಖ್ಯ ನೋಡಿ, ಕಾಮಾಖ್ಯದಲ್ಲಿ ಪದೇ ಹೋಗ್ತಾರೆ. ಅಲ್ಲಿ ಶಕ್ತಿ ದೇವತೆ, ಶಕ್ತಿ ಕೊಡ್ಲಿ ಅಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪಕ್ಕದಲ್ಲಿ ಕೂತಿರೋರು ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುಡಿಸಿ ಅಂತ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನಕರುಗಳಿಗೆ ನೀರು ಕುಡಿಸಿದ್ದು ನಾನು, ಪ್ರಾಣಿಗಳಿಗೆ. ಮಧ್ಯಾಹ್ನ ಪ್ರಾಣಿಗಳು, ದನಕರುಗಳು ಪ್ರಾಣಿಗಳು. ಇವರು ನೀರು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ ನಾನು?
ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ನನ್ನ ಪಕ್ಕದಲ್ಲಿ ಅವರು ನನ್ನ ಕೊಲೀಗ್ ಅವರು ನಾವು ನೀರು ಕುಡಿಸಿದ್ರಿ ಅವ್ರು ಇರ್ಲಿ. ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೊತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತು ನಿರಾಸೆ ಆಗುತ್ತಲ್ಲ, ಹಂಗಾಗ್ಬಾರ್ದು. ನಿಮ್ಗೆ ನಿರಾಸೆ ಆಗ್ಬಾರ್ದು. ನಾವು ವಿಶ್ವಮಾನವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಕುವೆಂಪು ಅವ್ರು ಏನ್ ಹೇಳಿದ್ದಾರೆ, ವಿಶ್ವಮಾನವ ಥಿಯರಿ ಸಿದ್ಧಾಂತನ ಅವ್ರು ಹೇಳಿರೋದು. ಹೌದು, ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಟ್ಕೊಂಡಿರೋದು. ನಮ್ಮ ಸಿದ್ಧಾಂತ ಏನ್ ಗೊತ್ತಾಯ್ತಾ ಈಗ? ಸರ್ವ ಜನಾಂಗದ ಶಾಂತಿಯ ತೋಟ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ಗಳಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಅವರೆಲ್ಲರೂ ಜೈನರಿರಲಿ, ಅವರೆಲ್ಲರೂ ಕೂಡ ಒಂದೇ. ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ನಮ್ಮ ಸಿದ್ಧಾಂತ. ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜ. ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಿದ್ಧಾಂತ. ಅದಕ್ಕೆ ಇದು ಕಾಂಗ್ರೆಸ್ ಸಿದ್ಧಾಂತನೂ ಕೂಡ ಹೌದು. ನಾವು ಯಾವಾಗಲೂ ಕೂಡ ಯಾವ ಧರ್ಮನೂ ಕೂಡ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತದ? ಎಲ್ಲ ಧರ್ಮನೂ ಕೂಡ ಪ್ರೀತಿ ಮಾಡಿ ಅಂತ ಹೇಳ್ಕೊಡ್ತಾ ಹೊರತು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.